ಪ್ಲೇಟ್ ಕೊಡ್ತೀರಾ ಶಮು 3 ಪ್ಲೇಟ್ ಅವ್ರಿಗೆ. ಇಡ್ಲಿ ಪಾರ್ಸಲ್ ಚೀಸ್ ಲೇಯರ್ ಮಾಡಿ ಕಷ್ಟಪಟ್ಟಿದ್ವಿ. ಮಕ್ಕಳು ಚಿಕ್ಕವರಿದ್ದಾಗನೂ ಮಗು ಚಿಕ್ಕವಳು ಅಳವಳು, ಅವಳನ್ನ ಕಸ್ಟಮರ್ ಕೈ ಕೊಡೋದು, ಅವ್ರು ಅಳ್ತಾಗ ಅವ್ರು ಬೇರೆ ಹೋಗ್ತಾ ಇರಲಿಲ್ಲ, ಸಣ್ಣ ಮಗುವಳು ನೆಲದಲ್ಲಿ ಬಗ್ಸೋದು, ದೊಡ್ಡವಳನ್ನ ಹಂಗೆ ಮಾಡಿ ಕಷ್ಟಪಟ್ಟು ಬಂದಿದ್ವಿ. ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ದೇವ್ರು ನಮಗೆಲ್ಲ ಚೆನ್ನಾಗಿಟ್ಟವನೆ. 6 ರೂಪಾಯಿ ಇಡ್ಲಿ ಕೊಡ್ತೈತೆ. ಕಾರಣ ಯಾಕೆ ಕಮ್ಮಿ ಅಂತಂದ್ರೆ ಇದಕ್ಕೆ ದುಡ್ಡು ಇರೋರು ಬರ್ತಾರೆ, ದುಡ್ಡು ಇಲ್ಲದಿರೋರು ಬರ್ತಾರೆ. 3 ಇಡ್ಲಿ ಬರೋದು 4 ಇಡ್ಲಿ ಬರುತ್ತೆ. ತುಪ್ಪ ಕೊಡಪ್ಪ. ಇದನ್ನು ಜಿಂಜರು, ಚಾಕ್ಲೇಟು, ವೆಜಿಟೇಬಲ್ ದೋಸೆ, ಪಾವ್ ಭಾಜಿ ಮಸಾಲ, ಕಟ್ಟ ಮಿಠ ಮಸಾಲ ಸುಮಾರು ಕೊಡ್ತಿದ್ದೆ. ರಶ್ಶು ನಮಗೆ ಕೊಡೋಕ್ಕಾಗಲ್ಲ. Okay. It's very soft. As I put in the mouth, it's sort of. These toppings ಮತ್ತೆ ಈ ಪೆಪ್ಪರ್ ಉದಿಸ್ಕೊಟ್ಟಿರ್ತಾರೆ, ಆಲೂಗಡ್ಡೆ ಪಲ್ಯ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಸೇಮ್ ಪಿಜ್ಜಾಗಿನ ಫೀಲಿಂಗ್ ಇದೆ. ಸಪ್ರೇಟ್ ಇದು ಮನೇಲೆ ಮಾಡೋದು. ರೆಡ್ ಗ್ರೀನು ಗಾರ್ಲಿಕ್ ಚೀಸು ಪ್ಲೇನ್ ಚೀಸು ಅಣ್ಣ ಆ ಕಡೆ ಇಸ್ಕಳೆ ಅಣ್ಣ. ಇಡ್ಲಿ ಪಾರ್ಸಲ್ ಯಾರು 3 ಇಡ್ಲಿ ಬರೋದು 4 ಇಡ್ಲಿ ಬರುತ್ತೆ. ತುಪ್ಪ ಕೊಡಪ್ಪ. ಪ್ಲೇಟ್ ಕೊಡ್ತೀರಾ ಶಮು 3 ಪ್ಲೇಟ್ ಅವ್ರಿಗೆ.
ಸಾಕೆಷ್ಟು ಸ್ಮ್ಯಾಶ್ ದೋಸೆ ಅಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ತಿನ್ನೋಣ ಬನ್ನಿ ಚೀಸ್ ಹಾಕಿ ಕೊಟ್ಟಿದ್ದಾರೆ. ಚೀಸ್ ಲೇಯರ್ ನೋಡಿ ಹಿಂಗೆ ಚೀಸ್ ಟಾಪಿಂಗ್ಸ್ ಮತ್ತು ಈ ಪೆಪ್ಪರಲ್ಲಿ ಉದಿಸ್ಕೊಟ್ಟಿರ್ತಾರೆ, ಆಲೂಗಡ್ಡೆ ಪಲ್ಯ ಎಲ್ಲ ಹಾಕ್ಕೊಟ್ಟಿರ್ತಾರೆ. ಸೇಮ್ ಪಿಜ್ಜಾ ತಿನ್ನೋ ಫೀಲಿಂಗ್ ಇದೆ. ಎಷ್ಟು ಬೈಟು ನಮ್ಮದು ಶುರು ಆಗಿ 10 ವರ್ಷ ಆಯಿತು. ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕಾರ ಮಾಡೋದು ಅವತ್ತೇ ನಾವು ಇಲ್ಲಿ ಶುರು ಮಾಡಿದ್ದು. 10 ವರ್ಷ ಆಗಿದೆ ಇವತ್ತು ನಮಗೆ. ಅಲ್ಲಿ ಫಸ್ಟ್ ಚಿಕ್ಕದಾಗಿ ಇಟ್ಟಿದ್ದು ಒಂದು ಇದಾಕೊಂಡು ಶೆಡ್ ಹಾಕ್ಕೊಂಡು ಹಂತವಾಗಿ ಸ್ವಲ್ಪ ಜಾಗ ಪ್ರಾಬ್ಲಮ್ ಆಗ್ತದೆ. ಈ ಕಡೆ ಬಂದೆ. ಈಗ ಇಲ್ಲಿ ದೊಡ್ಡ ಟ್ರಕ್ ಮಾಡಿಕೊಂಡೆ. ಇದರಲ್ಲಿ ಬ್ಯಾಂಕ್ ಆಫ್ ಬರೋಡದಿಂದ ನಮ್ಮ ಮ್ಯಾನೇಜರ್ ಅವರು ನಮಗೆ ಫುಡ್ ಟ್ರಕ್ ಮಾಡ್ಕೊಡ್ತೀನಿ ಅಂತ ಗಾಡಿ ಕೆಟ್ಟೋಗ್ಬಿಟ್ಟಿದ್ದು, ಅದು ಒಂದು ಭೂಮಿ ಲೀಸ್ ಮಾಡಿದ್ದು. ಆಮೇಲೆ ಫುಡ್ ಟ್ರಕ್ ಮಾಡ್ತೀವಿ ಅಂದ್ಬಿಟ್ಟು ಒಂದು 25 ಲಕ್ಷ ಲೋನ್ ಮಾಡಿಕೊಟ್ರು. ಕಷ್ಟಪಟ್ಟಿದ್ದೀವಿ. ಮಕ್ಕಳು ಚಿಕ್ಕವರಿದ್ದಾಗನೂ ಮಗು ಚಿಕ್ಕವಳು ಅಳವಳು, ಅವಳನ್ನ ಕಸ್ಟಮರ್ ಕೈ ಕೊಡೋದು, ಅವರು ಅಳ್ತಾಗ ಅವ್ರು ಬೇರೆ ಹೋಗ್ತಾ ಇರಲಿಲ್ಲ, ಸಣ್ಣ ಮಗುವಳು. ಹಾಗೆ ನೆಲದಲ್ಲಿ ಮಗಿಸೋದು, ದೊಡ್ಡವಳನ್ನ ಹಂಗೆ ಮಾಡಿ ಕಷ್ಟಪಟ್ಟು ಮಗ್ದಿದ್ವಿ. ಆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ದೇವ್ರು ನಮಗೆಲ್ಲ ಚೆನ್ನಾಗಿಟ್ಟವನೆ. ಎಲ್ಲದಕ್ಕಿನ್ನೇನು ಅಂತಂದರೆ ಎಲ್ರಿಗೂ ನಮ್ಮಲ್ಲಿ ತಿಂದವ್ರು ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗಿಲ್ಲ. ತುಂಬ ಖುಷಿ ಪಡ್ತಾರೆ. ಎಲ್ಲ ನಾವು ಯಾವುದು ಹೊರಗಡೆ ತರಲ್ಲ. ತರೋದಾದ್ರೆ ಚೀಸ್ ತರ್ತೀವಿ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಾವು ಮನೇಲೇ ಮಾಡ್ತೀವಿ. ಏನೇ ಮಾಡಿದ್ರು ನಾವು ಮನೆಯವ್ರು ತಿನ್ನಂಗೆ ಮಾಡ್ಕೊಳ್ಳೋದು. ಬೇರೆಯವ್ರಿಗೆ ಮಾಡಬೇಕು ಮಾಡೋಕ್ಕಾಗಲ್ಲ. ಯಾಕೆ ನಮ್ಗೆ ಎಫೆಕ್ಟ್ ಆಗೋದು ಬೇರೆಯವ್ರಿಗೆ ಎಫೆಕ್ಟ್ ಆಗಲ್ಲ. ಸೊ ಅದರಿಂದ ಏನೇ ಭಯ ಭಕ್ತಿಯಿಂದ ಮಾಡೋದ್ರಿಂದ ಆ ದೇವ್ರು ನಮಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಎಲ್ಲ ಥರದ ದೋಸೆ ನಡೀತಾ ಇದೆ. ಜನಗಳ ಅಭಿಪ್ರಾಯ ಚೆನ್ನಾಗಿದೆ. ನಮ್ಮಲ್ಲಿ ದೋಸೆ ಮಸಾಲೆ ದೋಸೆ ವೆರೈಟೀಸ್ ಇದೆ. ರೆಡ್ಡು, ಗ್ರೀನು, ಗಾರ್ಲಿಕ್ಕು, ಚೀಸು, ಪಿಜ್ಜಾ, ಸ್ಮ್ಯಾಶ್ ಚೀಸು, ಪುಡಿ ಮಸಾಲ, ಮೈಸೂರು ಮಸಾಲ, ಗೀ ಮಸಾಲ ಇಷ್ಟು ಕೊಡ್ತೀವಿ. ಇಡ್ಲಿ, ರಾಗಿ ಇಡ್ಲಿ, ಅಕ್ಕಿ ಇಡ್ಲಿ, ಪುಡಿ ಇಡ್ಲಿ ಅಂತ ಮಾಡಿದ್ದೀವಿ. ಪುಡಿ ಇಡ್ಲಿ ಕೊಡ್ತಾಯಿದ್ದೀವಿ. ಆ ಥರ ಎಲ್ಲ ಕೊಡ್ತಾಯಿದ್ದೀವಿ. ಇನ್ನು ಜನಗಳು ಅವರು ಬೇರೆ ಕೊಡಬೇಕು ಸರ್. ಮುಂಚೆ ನಾನು 5 ರೂಪಾಯಿ ಚಾರ್ಜ್ ಮಾಡಿದ್ದೆ. ಈಗ ರೇಟ್ ಎಲ್ಲ ಸಿಕ್ಕಾಪಟ್ಟೆ ಗಗನಕ್ಕೆ ಏರಿದ್ರಿಂದ 6 ರೂಪಾಯಿ ಇಡ್ಲಿ ಕೊಡ್ತಾಯಿದ್ದೆ. ಕಾರಣ ಯಾಕೆ ಕಮ್ಮಿ ಅಂತಂದರೆ ಇಲ್ಲಿ ದುಡ್ಡು ಇರೋರು ಬರ್ತಾರೆ, ದುಡ್ಡು ಇಲ್ಲದಿರೋರು ಬರ್ತಾರೆ. It's like I keep traveling from Bangalore to Mysore, so whenever I come here, I make sure to eat idli. It's not only me; it's my complete family. My mom, my dad. Even I'm taking parcel from here. It's like idli is the best, soft and very nice, very tasty. I love idli here. ಓಕೆ, Yeah. ಥ್ಯಾಂಕ್ ಯು. Thank you. These are best to come and eat here in Mysore. It will be very soft. So I'm from Bangalore. I basically come here and I enjoy idlis here. So everyone coming here should try idlis. It's really nice here to come and eat. It's soft and it's fresh. It's hot all the time. Okay. Everybody should. Which food I eat Yeah. here? Well, here idlis are the best. Okay. But sometimes people try to have dosa as well. But idlis is the must. ಓಕೆ.